ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ರಾಜ್ಯದ ಆಡಳಿತ ಭಾಷೆ ಕನ್ನಡ ಆಗಿರೋದ್ರಿಂದ ಎಲ್ಲವೂ ಕೂಡ ಕನ್ನಡದಲ್ಲಿಯೇ ಪಾಲಿಕೆ ವ್ಯವಹಾರ ಆಗಬೇಕು ಅಂತ ಪಾಲಿಕೆ ನಾಮನಿರ್ದೇಶಿತ ಸದಸ್ಯ ರಮೇಶ್ ಸೊಂಟಕ್ಕೆ ಒತ್ತಾಯಿಸಿದ್ದಾರೆ. ನಗರದ ಪಾಲಿಕೆ ಪರಿಷತ್ ಸಭಾಂಗಣದಲ್ಲಿ ಗುರುವಾರ ಸಂಜೆ ಹಮ್ಮಿಕೊಂಡಿದ್ದ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದರು. ಭಾಷಾ ವಿಷಯ ಆಧಾರದ ಮೇಲೆ ರಾಜಕೀಯ ಮಾಡಿಕೊಂಡಿರುವ ಕನ್ನಡ ಕಲಿಯಲು ಯಾಕೆ ಮುಂದಾಗ್ತಾ ಇಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ವಿಶೇಷವಾಗಿ ಬೆಳಗಾವಿ ಮಹಾನಗರ ಪಾಲಿಕೆನ ಸಂಪೂರ್ಣ ಬೆಳಗಾವಕ್ಕೆ ಕನ್ನಡ ಮರಾಠಿಗಳ ಒಂದು ಅಸ್ತಿತ್ವ ಇದೆ. ಇತ್ತೀಚಿನ ಏನು ಮಹಾನಗರ ಪಾಲಿಕೆ ಚುನಾವಣೆ ಏನಾಯ್ತು, ಆ ಚುನಾವಣೆ ಒಳಗ ಏನ್ ಪಕ್ಷ ಚಿಹ್ನೆ ಮ್ಯಾಗ ಚುನಾವಣೆ ನಡೆದಾಗ ಭಾಷೆ ನಾವು ವಿರೋಧ ಮಾಡಂಗಿಲ್ಲ. ನಾವು ನಮ್ಮ ಸ್ನೇಹಿತರು ಮರಾಠಿ और हमारे सोटे की सर बोले कि हम कोई भी भाषा के अगेंस्ट में नहीं है, आप सब लोग नहीं है. तो मेरी रिक्वेस्ट है कि जैसा कन्नड़ा मराठी वैसे ही उर्दू का भी एक ट्रांसलेशन रखने को अच्छा है, क्योंकि हम भी यहाँ पे 14 सदस्य है और एमएलए साहब है, सब लोग है. तो हमारी भी रिक्वेस्ट कि जैसा कन्नड़ा मराठी रखते हैं और आप सबने लोग कहा है कि हर भाषा की हम इज्जत करते हैं, वैसा उर्दू की भाषा है उसकी भी इज्जत रखना चाहिए. तो उसका एक इतर ಬಗ್ಗೆ ಸಭೆಯಲ್ಲಿ ಚರ್ಚೆ वही सब्जेक्ट मैं क्या बता रहा हूँ, वो हर भाषा की इज्जत रखते हैं. ನಾವು ಎಲ್ಲಾ ಭಾಷೆಗೆ ಅಭಿನಂದನೆ ಯಾಕೆ ನಾವು ಯಾವುದೇ ಭಾಷೆಗೆ ಇದನ್ನಿಲ್ಲ, ಎಲ್ಲ ಭಾಷೆ ಬಗ್ಗೆನೂ ನಾವು ಅದನ್ನ ಮಾಡ್ತೇವೆ. ಈ ಸಬ್ಜೆಕ್ಟ್ ತಗೋಣ ಸರ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.